ಶತಮಾನೋತ್ಸವದ ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇಡೀ ಸಮಾಜದ ಮಾನವನ್ನ ಮುಚ್ಚುವಂತಹ, ವಸ್ತ್ರದ ಕೊಡುಗೆಯನ್ನು ಕೊಡುವಂತಹ ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಂಡು ಕುಲಕಸುಬಾಗಿ ಸಮಾಜದ ಮಾನವನ್ನು ಸಂರಕ್ಷಣೆ ಮಾಡಿದ ಇತಿಹಾಸ ಇರುವಂತಹ ದೇವಾಂಗ ಸಮಾಜದ ಬಲಿಷ್ಠತೆಗಾಗಿ, ಅಖಂಡತೆಗಾಗಿ ಶ್ರಮಿಸುವಂತಹ ಈ ದೇವಾಂಗ ಸಂಘ 100 ವರ್ಷವನ್ನು ಕ್ರಮಿಸ್ತಾ ಇದೆ ಎಂಬಂಥದ್ದು ಬಹಳ ಸಂತೋಷ. ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದೀರಿ. ಸಾಧಾರಣವಾಗಿ ವ್ಯಕ್ತಿಗಳಿಗೆಲ್ಲ 100 ವರ್ಷ ಅಂದ್ರೆ ವೃದ್ಧಾಪ್ಯ, ಅತಿ ವೃದ್ಧಾಪ್ಯ ಅಂತ ಹೇಳ್ತೇವೆ. ಆದರೆ ಇಂತಹ ಸಂಘ ಸಂಸ್ಥೆಗಳಿಗೆ ಪ್ರಾಯ ಹೆಚ್ಚಾದಾಗೆ ಚಿರ ಯೌವನ ಪ್ರಾಪ್ತಿಯಾಗುತ್ತದೆ ಅಂತ ಲೆಕ್ಕ. 100 ವರ್ಷ ಅಂದ್ರೆ ಇನ್ನು ಮುಂದಿನ ಕಾಲಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬಂತದ್ದು ನಮಗೆ ಅನ್ನಿಸುವಂತಹದ್ದು ಮತ್ತು ಸತ್ಯವು. ಎಲ್ಲರೂ ಸಂಘಟಿತರಾದಾಗ ಶಕ್ತಿ ಸಹಜವಾಗಿ ಸಮಾಜದ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಸಂಘೇ ಶಕ್ತಿ ಕಲಯುಗೆ, ಎಲ್ಲಾ ಯುಗದಲ್ಲಿಯೂ ಭಗವಂತ ಅವತರಿಸಿ ಬರುವುದಾದ್ರೆ ಕಲಿಕಾಲದಲ್ಲಿ ನಮ್ಮ ಅವಶ್ಯಕ ಆದರೆ ಸಂಘಟಿತರಾಗಬೇಕು. ನಾವು ಸಂಘಟಿತರಾಗಬೇಕು. ನಾವು ಮನೆಯಲ್ಲಿ ಗುಡಿಸುವಂತಹ ಪೊರಕೆ ಅದು ಬಿಡಿಯಾಗಿರುವಂತಹ ಕಡ್ಡಿ ಇದ್ರೆ ಬೆರಳಲ್ಲಿ ಅದನ್ನ ಕತ್ತರಿಸಬಹುದು. ಅದೇ ಪೊರಕೆಯಾಗಿ ಜೊತೆಯಾಗಿ ಸೇರಿಕೊಂಡ್ರೆ ಅದರಿಂದ ಕತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವೆಲ್ಲ ಸಂಘಟಿತರಾಗಿ ಸಮಾಜದಲ್ಲಿ ಮುಂದೆ ಬರಬೇಕು. ಒಂದು ಮಗ್ಗದಲ್ಲಿ ನಾವು ನೂಲನ್ನ ವಸ್ತ್ರವನ್ನಾಗಿ ಮಾಡ್ತೇವೆ. ನೂಲು ಅದು ಹತ್ತಿಯಾಗಿರುವಾಗ ಅತ್ಯಂತ ದುರ್ಬಲ, ನೂಲಾದ ಕೂಡಲೇ ಸ್ವಲ್ಪ ಶಕ್ತಿ ಬರ್ತದೆ. ಆದರೆ ಅದೇ ನೂಲು ಬಟ್ಟೆಯಾದರೆ ಅದನ್ನ ಕೈಯಲ್ಲಿ ಕತ್ತರಿಸಲಿಕ್ಕೆ ಸುಲಭವಲ್ಲ, ಕತ್ತರಿಯೇ ಬೇಕಾಗುತ್ತದೆ. ಅದೇ ವಸ್ತ್ರ ಒಳ್ಳೆ ಕೊಸರಿ ಕೆಲಸಗಳಿಂದ ಚಂದವಾಗಿ ಕಂಡ್ರೆ ಆಕರ್ಷಣೀಯವಾಗಿರ್ತದೆ. ಅದೇ ರೀತಿಯಲ್ಲಿ ಬಿಡಿ ಬಿಡಿಯಾಗಿ ನೂಲಿನಂತಿರುವಂತಹ ಪ್ರತಿಯೊಬ್ಬರೂ ವಸ್ತ್ರದಂತಾಗಿ ಅದು ಒಳ್ಳೆಯ ಕುಸುರಿ ಕೆಲಸಗಳಿಂದ ಸುಸಂಸ್ಕೃತರಾಗಿ ಒಳ್ಳೆ ವಿದ್ಯಾವಂತರಾಗಿ ಬಂದು ಈ ರೀತಿ ಸಂಘಟನೆ ಮಾಡಿಕೊಂಡು ಸಮಾಜದಲ್ಲಿ ಏನೆಲ್ಲ ಅವಶ್ಯಕತೆ ಎಲ್ಲಿಗಿದೆ ಎಂಬುದನ್ನ ಮನಗೊಂಡು ದೀನರ ದುಃಖಿಗಳ ಸೇವೆ ಮಾಡುತ್ತಾ, ಹಾಗೆ ಪ್ರತಿಯೊಬ್ಬ ದೇವಾಂಗ ಸಂಘದ ಸಮಾಜದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಉನ್ನತ ಶಿಕ್ಷಣವನ್ನು, ಸಂಸ್ಕಾರವನ್ನು ಕೊಡುತ್ತಾ ಈ ಸಂಘಟನೆಯನ್ನ ಬಲಿಷ್ಠಗೊಳಿಸುವಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಹೊಂದಿದೆ ಈ ದೇವಾಂಗ ಸಂಘ. ಅಂತಹ ಈ ಸಂಘದ ಈ ಕಾರ್ಯ ಅರ್ಥಪೂರ್ಣವಾಗಿದೆ. ಮುಂದಿನ ದಿನಗಳು, ವರ್ಷಗಳು ಇದೇ ರೀತಿಯಲ್ಲಿ ಮುಂದುವರಿತಾ ಸಮಾಜಕ್ಕೆ ಶಕ್ತಿ ತುಂಬುವಂತಾಗಲಿ. ಇಡೀ ನಮ್ಮ ಭಾರತೀಯ ಸಂಸ್ಕೃತಿಗೆ ಒಳ್ಳೆಯ ಶಕ್ತಿ ಕೊಡುವಂತಹ ಒಂದು ಸಾಧನೆ ಈ ದೇವಾಂಗ ಸಮಾಜದ ಮೂಲಕ ನಿರ್ಮಾಣವಾಗಿ ನಮ್ಮ ಭಾರತ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವ ಭಾರತವಾಗಬೇಕು. ಅದಕ್ಕೆ ಕಟ್ಟಡಕ್ಕೆ ಹೇಗೆ ಒಂದೊಂದು ಇಟ್ಟಿಗೆಯು ಆಕಾರದಿಂದಿರಬೇಕು, ಅದೇ ರೀತಿಯಲ್ಲಿ ದೇವಾಂಗ ಸಮಾಜದ ಪ್ರತಿಯೊಬ್ಬ ಸದಸ್ಯನು ನೀವು ಸುಸಂಸ್ಕೃತನಾಗಿ, ವಿದ್ಯಾವಂತನಾಗಿ, ರಾಷ್ಟ್ರಭಕ್ತನಾಗಿ, ಜನಗಳ ಪ್ರೀತಿಗೆ ಪಾತ್ರ ಆಗಬೇಕು, ದೇವರ ಅನುಗ್ರಹಕ್ಕೂ ಪಾತ್ರ ಆಗಬೇಕು ಅಂತ ಯೋಗ್ಯತೆಯನ್ನು ಬೆಳೆಸಿಕೊಳ್ಬೇಕು. ಈ ಸಂಘಟನೆಯನ್ನ ನೀವೆಲ್ಲರೂ ಬಲಿಷ್ಠಗೊಳಿಸಬೇಕು. ಸಂಘೇ ಶಕ್ತಿ ಕಲಯುಗ ಎಂಬಂತೆ ಕಲಿಗಾಲದಲ್ಲಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೋಸ್ಕರ ಸಶಕ್ತರಾಗಿ ಒಗ್ಗಟ್ಟಾಗಿ ನಿಲ್ಲುವ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಎಲ್ಲರಿಗೂ ಒಳಿತಾಗಲಿ. ಭವಿಷ್ಯ ಕಾಲ ಈ ದೇವಾಂಗ ಸಂಘಕ್ಕೆ ಒಳ್ಳೆಯ ಭವಿಷ್ಯ, ಇದಕ್ಕಿಂತ ಉನ್ನತವಾದಂತಹ ಸ್ಥಾನದೊಂದಿಗೆ, ಬೆಳೆಯ ಮನಗಿಯೊಂದಿಗೆ ಎಲ್ಲರೂ ಗುರುತಿಸಿಕೊಳ್ಳುವಂತಾಗಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣಮಸ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.